ನಮಸ್ಕಾರ ಸ್ನೇಹಿತರೆ, ನಮಸ್ಕಾರ, ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿವಸ ಮನೆಯಲ್ಲೇ ಐಸ್ ಕ್ರೀಮ್ ಮಾಡೋ ವಿಧಾನವನ್ನು ಹೇಳಿಕೊಡ್ತೇನೆ. ನೋಡೋಣ ಬನ್ನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಈಗ ಬೇಸಿಗೆ ಕಾಲದಿಂದ ನಮಗೆಲ್ಲರಿಗೆ ಏನಾದರೂ ತಂಪು ಬೇಕು ಅನ್ಸೋದು. ಆದ್ದರಿಂದ ನಾವು ಮನೆಯೊಳಗೆ ಐಸ್ ಕ್ರೀಮ್ ಮಾಡಕತ್ತೀವಿ. ಐಸ್ ಕ್ರೀಮ್ ಮಾಡ್ಬೇಕಾದ್ರೆ ಇದು ಕ್ವಾಲಿಟಿ ಕಂಪ್ನಿದು ಒಂದು 100 ಗ್ರಾಮದ್ದು ಒಂದು ಪಾಕೆಟ್ ಅದ. ಒಂದು ಪಾಕೆಟ್ ತೊಗೊಂಡ್ರೆ ಒಂದು ಪಾಕೆಟ್ ಫ್ರೀ ಅದ ರೀ. ಅದಕ್ಕೆ ಏನು ಮಾಡ್ತೀವಿ, 2 ಪಾಕೆಟ್ ಅದು 200 ಗ್ರಾಮ್ ಆಯಿತು. ಆಗ ನಾವು ಮಾಡ್ತೀವಿ, ಇದು 1 ಲೀಟ್ರ್ ಆರೋಗ್ಯ ಕಂಪ್ನಿ ಹಾಲು ತಂದು ನೀವು ಯಾವುದೇ ಹಾಲನ್ನು ಉಪಯೋಗ ಮಾಡ್ಬೋದು. ನಾವೀಗ ಸಿಕ್ಕಿದ್ದು ನಮ್ಗೆ ಆರೋಗ್ಯ ಕಂಪ್ನಿ. ಅದಕ್ಕೆ ಏನು ಮಾಡ್ತೀವಿ, ಈಗ ಆ ಪಾಕೆಟ್ಗೆ ಅರ್ಧ ಲೀಟ್ರು, ಈ ಪಾಕೆಟ್ಗೆ ಅರ್ಧ ಲೀಟ್ರು, ಈ ರೀತಿಯಾಗಿ 1 ಲೀಟ್ರ್ ಹಾಲನ್ನು ನಾವು ಉಪಯೋಗ ಮಾಡ್ತೀವಿ ರೀ. ನೋಡಿ ಸ್ನೇಹಿತರೆ, ಈ ಬಾಲ್ದಲ್ಲಿ ಒಂದು ಸ್ವಲ್ಪ ಕಾಯಿಸಿ ಆರಿಸಿದ ಹಾಲು ತೊಗೊಂಡಿನಿ. ಈಗ ಯಾಕೆ ತೊಗೊಂಡಿನಿ ಅಂದ್ರೆ, ಈ ಪಾಕೆಟು 2 ಪಾಕೆಟ್ನಲ್ಲಿ ಪೌಡರ್ ಇರ್ತದಲ್ಲ, ಪೌಡರ್ನ ಮಿಕ್ಸ್ ಮಾಡೋಕೆ ಗಂಟು ಆಗಬಾರ್ದು ಅಂತೇಳಿ ಇದನ್ನ ಏನು ಮಾಡ್ತೀವಿ, ಸಪ್ರೇಟಾಗಿ ಮಿಕ್ಸ್ ಮಾಡ್ತೀವಿ. ಅದಕ್ಕೆ ಇದ್ರಾಗ ಸ್ವೀಟ್ ಇರ್ತೈತೆ ಅಂದರೂ ಕೂಡ ಸ್ವಲ್ಪ ಸಕ್ಕರೆ ಒಂದು 2 ಪಾಕೆಟ್ಗೆ, ಆ ಪಾಕೆಟ್ಗೆ ಒಂದು 2 ಚಮಚೆ, ಈ ಪಾಕೆಟ್ಗೆ 2 ಚಮಚೆ ಸಕ್ಕರೆ ಹಾಕ್ತೀವಿ. ಅದು ಏನೈತಿ ಮುಂದಿನ ಇದು ಪ್ರೊಸೆಸ್. ಹಾಲು ಕಾಯಕ್ಕೆ ಇಡ್ತೀನಿ. ಬ್ರಷರ್ ಹಚ್ಚಿ 1 ಲೀಟ್ರ್ ಹಾಲನ್ನು ಕಾಯಕ್ಕೆ ಇಟ್ಟೀನಿ. ಉಕ್ಕು ಬರೋರಿಗೆ ಕಾಯೋಣ. ನೋಡಿ ಸ್ನೇಹಿತರೆ, ಹಾಲು ಚೆನ್ನಾಗಿ ಕಾದು ಉಕ್ಕು ಬರಾಕತ್ತೈತಿ. ಈಗ ಕಾಯಿಡ್ತೀನಿ. ಯಾಕೆ ತಳಕ್ಕೆ ಹಿಡಿಬಾರ್ದು ಅಂತೇಳಿ. ತಳಕ್ಕೆ ಹಿಡಿದ್ರೆ ಅದು ಇದ್ರ ವಾಸನೆ ಬರಾಕತ್ತದ. ಅದಕ್ಕೆ ಕಾಯಿಡ್ಸ್ಕೋತಿರ್ಬೇಕು. ಈಗ ಅಂದ್ರೆ ಉಕ್ಕು ಬಂದು ಉಕ್ಕೂ ಮೇಲೆ ಬರೋಂಗಲ್ಲ ಮತ್ತು ತಳನೂ ಹಿಡಿಯೋಂಗಲ್ಲ. ಆದ್ದರಿಂದ ಈ ರೀತಿ ಕಾಯಿಡ್ಸ್ತಿರ್ಬೇಕು. ಐಸ್ ಕ್ರೀಮ್ ಪ್ಯಾಕೆಟನ್ನು ಕಟ್ ಮಾಡ್ತೀನಿ. ಇದಕ್ಕೆ ಹಾಕ್ತೀನಿ. ಇಲ್ಲಿ ನೋಡ್ರಿ, ಹಿಂಗೆ ಕಾಯಿಡ್ತಿರ್ಬೇಕು. ಈಗ ಯಾಕೆ ಈ ರೀತಿ ಹೋಗುತ್ತೆ, ಸಪ್ರೇಟ್ ನಾವು ಹಾಲಲ್ಲಿ ಕಲಸಾಕತ್ತೀವಿ ಅಂದ್ರೆ ಆ ಬಿಸಿ ಹಾಲು ಹಾಕಿ ಕೂಡಲೇ ಒಂದು ಸಲ ಗಂಟಾಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ಗಂಟು ಆಗಬಾರ್ದಂತೆ ನಾವೇನು ಮಾಡ್ತೀವಿ, ಸಪ್ರೇಟಾಗಿ ಬೇರೆ ಇದ್ರಾಗ ಕಲಿಸ್ಕೋತೀವಿ. ಈಗ 1 ಪಾಕೆಟ್ ಪೂರ್ತಿ ಹಾಕಿನಿ. ಈಗ ಸ್ನೇಹಿತರೆ, 2 ಪಾಕೆಟನ್ನು ಕಟ್ ಮಾಡಿ ಹಾಕಿದ್ದೀನಿ. ಈಗ ಈ ರೀತಿಯಾಗಿ ನೋಡಿರಿ, 1 ಗಂಟೆ ಆಗಿಲ್ಲ. ಗಂಟೆ ಆಗದಂಗೆ ಇದನ್ನು ತಿರುವಾಡಿ ಇದು ಮಾಡೀನಿ. ಈಗ ಇದಕ್ಕೆ ಸಕ್ಕರೆ 1 ಲೀಟ್ರ್ ಹಾಲು ಅದೇ, ಒಂದು 4 ಸ್ಪೂನ್ ಹಾಲಿಗೆ ಸಕ್ಕರೆ ಹಾಕ್ತೀನಿ. ಈಗ ಸಕ್ಕರೆ ಕರಗಬೇಕದು. ನೋಡಿ, ಈ ರೀತಿ ಕಾಯಿಡ್ಸ್ತಾ ಇರಬೇಕು. ತಳ ಹಿಡಿಬಾರ್ದು ಮತ್ತು ಉಕ್ಕು ಬರ್ತದೆ. ಕಾಯಿಡ್ಸ್ಬಿಟ್ರೆ ಉಕ್ಕು ಬರಾಕತ್ತದ, ಹಾಲು ಉಕ್ಕು ಬಂದುಬಿಡ್ತದೆ. ಅದಕ್ಕೆ ಕಾಯಿಡ್ಸ್ಕೋತಿರ್ಬೇಕು. ನೋಡಿ ಸ್ನೇಹಿತರೆ, ಐಸ್ ಕ್ರೀಮ್ ಅದು ಇದಕ್ಕೆ ಇದಕ್ಕೆ ಹಾಕ್ತೀನಿ ನೋಡ್ರಿ. ಈಗ ನೋಡಿ ಸ್ನೇಹಿತರೆ, ಪೂರ್ತಿ ಐಸ್ ಕ್ರೀಮ್ ಪೌಡ್ರ್ ಇದಕ್ಕೆ ಹಾಕಿದ ಹಾಲಿಗೆ ಹಾಕಿದ. ಈಗ ಅದು ಸಣ್ಣ ಸಣ್ಣ ಇಟ್ಕೊಂಡು ಅದೇನು ಮಾಡೋದು, ಕಾಯಿಡ್ಸ್ಕೋತಿರ್ಬೇಕು. ಕಾಯಿಡ್ಸಿದ್ರೆ ಹಾಕಿದ ಪೌಡರ್ ಕೆಳಗೆ ಹಚ್ಕೋತದೆ. ಆದ್ದರಿಂದ ಗಟ್ಟಿ ಆಗೋವರೆಗೆ ಕಾಯಿಡ್ಸ್ಕೋತಿರ್ಬೇಕು. ಈ ರೀತಿಯಾಗಿ ಕಾಯಿಡ್ಸ್ಕೋತಿರ್ಬೇಕು. ಈ ರೀತಿ ಕುದಿಯಾಕತ್ತದ, ಪಕ್ಕ ಕುದಿಯಾಕತ್ತದ ನೋಡ್ರಿ. ಎಷ್ಟು ಗಟ್ಟಿಯಾಗಿದೆ. ಈಗ ಸುಮಾರು ಒಂದು 10 ನಿಮಿಷ ಆಯ್ತು ನಾವೀಗ ಇಟ್ಟ. ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಆಗಬೇಕು. ಮಾಡಿಬೇಕು, ತೆಗಿತೀನಿ. ಆಮೇಲೆ ಒಂದು 60 ತಾಸು ಇದು ಪೂರ್ತಿ ತಣ್ಣಗಾಗಬೇಕು. ನೋಡಿ ಸ್ನೇಹಿತರೆ, ಇದನ್ನು ಈಗೇನು ಇದಾಗಿತ್ತು, ಬರ್ಸಲ್ಲಿ ಆರಿಸಿದ್ದೀನಿ. ಒಂದು ಅರ್ಧ ಗಂಟೆ ಇದನ್ನು ತಣ್ಣಗಾಗ್ಬಿಡ್ತೀನಿ ರೀ. ನೋಡಿ ಸ್ನೇಹಿತರೆ, ಈ ಪೂರ ತಣ್ಣಗಾಗಿದೆ. ಇದು ಸ್ಟ್ರಾಬೆರಿ ಕ್ರೀಮ್ ಇದು ಮಾಡಿದೀವಿ. ಇದನ್ನೇನಿದೆ ಮಿಕ್ಸರ್ ಹಚ್ಕೊತೀನಿ. ನೋಡಿ ಸ್ನೇಹಿತರೆ, ಮಾಡಿದಂಥಲ್ಲಿ ಅರ್ಧ ನಿಂತು ಈಗ ಮಿಕ್ಸಿ ಜಾರಿಗೆ ಹಾಕೀನಿ. ಈಗ ಅರ್ಧ ಇದನ್ನು ಮಿಕ್ಸಿ ಜಾರಿಗೆ ಹಚ್ಕೋತೀನಿ. ಆಮೇಲೆ ಅದನ್ನು ಉಳಿದಿದ್ದನ್ನು ಹಚ್ಕೋತೀನಿ. ಈಗ ಅರ್ಧ ಮಿಕ್ಸಿಗೆ ಹಚ್ಚೀನಿ. ಈ ರೀತಿ ಬುರುಗುರು ಬಂದಿದೆ. ಈ ರೀತಿ ನೊರೆ ಬರಬೇಕು. ನೋಡಿ ಸ್ನೇಹಿತರೆ, ಇನ್ನುಳಿದ ಇದನ್ನು ಕೂಡ ಹಚ್ಕೊಡಿ ಮಿಕ್ಸರ್ಗೆ. ಈ ರೀತಿ ನೊರೆ ಬಂದಿದೆ. ಆಮೇಲೆ ನೀವು ಮಾಡುವಾಗ ನಿಮ್ಮ ಮನೆಯಲ್ಲಿ ಹಾಲಿನ ಕೆನೆ ಇದ್ದರೆ ಒಂದು 2-3 ಸ್ಪೂನ್ ಹಾಲಿನ ಕೆನೆ ಹಾಕ್ಬೋದು. ಅದರಿಂದ ಇನ್ನೂ ಟೇಸ್ಟ್ ಹೆಚ್ಚಾಗ್ತದೆ. ನಾವು ಉಪಯೋಗ ಮಾಡಿಲ್ಲ ಈಗ, ಆದರೂ ನೀವು ಹಾಲಿನ ಕೆನೆ ಉಪಯೋಗ ಮಾಡ್ಬೋದು. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ಪ್ಯಾಕ್, ಈ ಗಾಳಿ ಒಳಗೆ ಹವಾ ಹೋಗಬಾರ್ದು, ಆ ರೀತಿಯಾಗಿ ಪ್ಯಾಕ್ ಡಬ್ಬಿ ಇಟ್ಕೋಬೇಕು. ಅದ್ರಾಗ ಹಾಕಿ ಫ್ರಿಜ್ದಾಗ ಇಡಬೇಕು. ಈಗ ಇಟ್ಟು ಅಂದ್ರೆ ನಾಳೆ ಮುಂಜಾನೆವರೆಗೆ ಇದು ಐಸ್ ಕ್ರೀಮ್ ಆಗಿರ್ತದೆ. ಸ್ನೇಹಿತರೆ, ಅಷ್ಟು ಇದಕ್ಕೆ ಹಾಕಿದ್ದೀನಿ. ಈಗ ಒಂದೊಂದಾಗಿ ಗಾಳಿ ಆಡ್ದಾಗ ಪ್ಯಾಕ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಟೈಟ್ ಆಗ್ಬೇಕ್ರಿ.
ಅಂದ್ರೆ ಗಾಳಿ ಆಡಿದ್ರೆ ಐಸ್ ಕ್ರೀಮ್ ಆಗೋದಿಲ್ಲ. ಈ ರೀತಿಯಾಗಿ ಫ್ರಿಜ್ದಾಗ ಒಂದೊಂದು ಇಟ್ಕೋತೀನಿ. ಈಗ ಟೈಮ್ 8 ಗಂಟೆ ಆಗ್ಯದ್ರಿ. ಈಗ ನಾಳೆ ಮುಂಜಾನೆ ತೆಗಿಬೇಕಾಗತ್ತೆ ಇದನ್ನು. ಅಲ್ಲಿವರೆಗೆ ಫ್ರಿಜ್ದಾಗ ಇಟ್ಟಿರ್ತೀವಿ, ಐಸ್ ಬಾಕ್ಸ್ದಾಗ ಇರ್ತೀವಿ. ಹಾಂ ನೋಡಿರಿ, ಈಗ ಐಸ್ ಬಾಕ್ಸ್ದಾಗ ಇಟ್ಟಿವಿ, ಮುಂಜಾನೆ ತೆಗಿತೀವಿ ರೀ. ನಿನ್ನೆ ರಾತ್ರಿ ಐಸ್ ಕ್ರೀಮ್ ಮಾಡೋಕೆ ಫ್ರಿಜ್ದಾಗ ಇಟ್ಟಿದ್ದೀನಿ. ಈಗ ಫ್ರಿಜ್ ಓಪನ್ ಮಾಡ್ತೀನಿ. ರಾತ್ರಿ 8 ಗಂಟೆಗೆ ಇಟ್ಟೀನಿ. ಇವಾಗ ಈಗ 8 ಗಂಟೆ ಆಗಿದೆ. ಈಗ ಟೋಟಲ್ ಈಗ 4 ಇದಾಗ್ಯಾವ. ಅದ್ರಾಗ ಏನೈತಿ, ಈಗ ನಾವು ತೋರ್ಸಕ್ಕೆ ಒಂದೇ ತೆಗಿತೀನಿ, 1 ಅಥವಾ 2 ಅಷ್ಟು ತಗೋತೀರಿ. ಈಗ ಐಸ್ ಕ್ರೀಮ್ ಡಬ್ಬನ ಓಪನ್ ಮಾಡ್ತೀನಿ. ಎಷ್ಟು ಟೈಟಾಗಿ ಕುಡಿಸಿದ್ವಿ ನೋಡ್ರಿ. ಆಹಾ, ಏನು ಭಾರಿ ಆಗ್ಯದ್ರಿ. ಎಣ್ಣೆಗತ್ಲೆ ಆಗಿಬಿಟ್ಟದ ನೋಡಿ, ಭಾರಿ ಆಗ್ಯದ ನೋಡಿ, ಭಾರಿ. ಆಹಾ, ಏನು ಐಸ್ ಕ್ರೀಮ್ ರೀ. ಈ ರೀತಿ ಒಳಗೆ ಮನೆಯೊಳಗೆ ಮಾಡಿದ್ರೆ ಎಂಥ ಹೆಲ್ತಿ ರೀ ಇದು. ನೋಡಿ ಸ್ನೇಹಿತರೆ, ಈಗ ಐಸ್ ಕ್ರೀಮನ್ನು ಬೌಲಿಗಳಿಗೆ ಹಾಕ್ತೀನಿ. ಈಗ ನೋಡಿ ಎಷ್ಟು ನೈಸ್ ಆಗಿವೆ. ಇದೇ ರೀತಿ ಅಷ್ಟು 2 ಬೌಲ್ ಮಾಡಿವು, 2 ಬೌಲ್ಗಳಿಗೆ ಹಾಕ್ತೀನಿ. ಈಗ ಚೆನ್ನಾಗಿದೆ, ಎಷ್ಟು ನೈಸ್ ಆಗಿದೆ ನೋಡ್ರಿ. ವಾವ್, ಬ್ಯೂಟಿಫುಲ್, ಸೋ ಬ್ಯೂಟಿಫುಲ್, ವಾವ್. ನೋಡಿ ಸ್ನೇಹಿತರೆ, ಐಸ್ ಕ್ರೀಮ್ ಯಾವ ರೀತಿ ತಯಾರಾಗೈತಿ ನೋಡ್ರಿ. ತೆಗಿ ಮುಂದೆ ಹೆಂಗೆ ಆವಾಜ್ ಬರುತ್ತೆ, ಸೌಂಡ್ ಬರುತ್ತೆ ನೋಡ್ರಿ, ಚುರ್ರ ಆವಾಜ್ ಬರುತ್ತೆ. ಈ ರೀತಿ ಆಗ್ಬೇಕ್ರಿ ಸ್ನೇಹಿತರೆ ಐಸ್ ಕ್ರೀಮ. ವಾವ್, ಸೋ ಬ್ಯೂಟಿಫುಲ್, ನೈಸ್, ವಂಡರ್ಫುಲ್. ಮನ್ಯಾಗ ನೋಡ್ರಿ ಈ ರೀತಿ ಐಸ್ ಕ್ರೀಮ ಮಾಡ್ಕೋಬೋದು ಸ್ನೇಹಿತರೆ. ವಾವ್, ಅದ್ರ ಮ್ಯಾಗ ಕಾಜು ಮತ್ತು ಇವು ರೀ ಡ್ರೈ ಫ್ರೂಟ್ಸ್ ನೋಡ್ರಿ, ಚೆರಿ ಅದು ಹಾಕೊಂಡು ತಿಂದ್ರೆ ಏನು ಮಸ್ತ್ ಅಂತೀರಿ. ಒಟ್ಟ ಫ್ರೂಟಿ ನೋಡಿ, ವಾವ್ ಅನ್ಬೇಕು. ನೋಡಿದ್ರನ ಬಾಯಾಗ ನೀರು ಬರ್ತಾವ. ಇನ್ನು ತಿಂದರೆ ಹಂಗಿರ್ಬೇಕು ನೋಡ್ರಿ ಸ್ನೇಹಿತರೆ. ದಿವಸ ನಾವು ಐಸ್ ಕ್ರೀಮ್ ಮನೆಯಲ್ಲೇ ತಯಾರು ಮಾಡಿದೆವು. ಭಾರಿ ಬೆಸ್ಟ್ ಆಗ್ಯದ ನೋಡ್ರಿ, ಭಾರಿ ನೈಸ್ ಆಗ್ಯದ. ಇದ್ರ ಮೇಲೆ ಪುರ್ಟಿ ಮತ್ತು ಡ್ರೈ ಫ್ರೂಟ್ಸ್ಗಳನ್ನು ಹಾಕಿವು, ಭಾರಿ ಇದಾಗ್ಯದ. ಇದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೆ ಶೇರ್ ಮಾಡಿರಿ. ಧನ್ಯವಾದಗಳು.